ಒಂದು ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಅನುಪಾತ 5:6 ಆಗಿದೆ. 20% ಗಂಡು ಮತ್ತು 25% ಹೆಣ್ಣು ಮಕ್ಕಳು ವಿದ್ಯಾರ್ಥಿ ವೇತನ ಪಡೆದಿದ್ದಾರೆ. ಹಾಗಾದ್ರೆ ಎಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಪಡೆದಿಲ್ಲ? ನಾನೇನ್ ಮಾಡ್ತೀನಿ, ಗಂಡು ಪರ್ಸೆಂಟೇಜ್ ಈಸಿ ಆಗಲಿ ಅಂತ ನಾ 5ನ್ನ 500 ಅಂತ ತಗೋತೀನಿ. ಸೊ ಹೆಣ್ಣು ಮಕ್ಕಳು ಎಷ್ಟಂತ ತಗೋಣ? 600 ಅಂತ ತಗೋಣ. ಓಕೆ, 500 ಗಂಡು ಮಕ್ಕಳಾದ್ರೆ ಹೆಣ್ಣು ಮಕ್ಕಳು 600 ಆಗ್ತಾರೆ. ಗಂಡು ಮಕ್ಕಳಲ್ಲಿ 25% ವಿದ್ಯಾರ್ಥಿ ವೇತನ ಪಡೆದಿದ್ದಾರೆ. ಅಂದ್ರೆ 100ಕ್ಕೆ 25, 100ಕ್ಕೆ 25 ಪಡೆದ್ರೆ 20%. ಓಕೆ, 100ಕ್ಕೆ 20% ಪಡೆದ್ರೆ 80% ವಿದ್ಯಾರ್ಥಿ ವೇತನ ಪಡೆದಿಲ್ಲ ಪಾಪ. ಇನ್ನು ಹೆಣ್ಣು ಮಕ್ಕಳಲ್ಲಿ 25% ಪಡೆದಿದ್ದಾರೆ ಅಂದ್ರೆ 75% ವಿದ್ಯಾರ್ಥಿ ವೇತನ ಪಡೆದೇ ಇಲ್ಲ. ಸೊ ಪರ್ಸೆಂಟೇಜ್ ಅಂದ್ರೆ ಹೆಂಗಂದ್ರೆ 2 0 ತೆಗೆದು ಇಂಟು ಮಾಡ್ಬೇಕು. 2 0 ಹೋಗುತ್ತೆ, ಅಥವಾ ಬಲಗಡಿಂದ 2 ಪ್ಲೇಸಿಗೆ ಪಾಯಿಂಟ್ ಕೊಡಬೇಕು. 2 0 ತೆಗೆದು ಇಂಟು ಮಾಡಿದ್ರೆ ಇದು 400. ಇದನ್ನ ಇಂಟು ಮಾಡಿದ್ರೆ 2 0 7 6 42 420, 5 6 30 450. ಸೊ ಟೋಟಲ್ 850. ಇಲ್ಲಿ ಟೋಟಲ್ ಎಷ್ಟಿದ್ದಾರೆ? 1100 ಇದ್ದಾರೆ. ಸೊ ಭಿನ್ನ ರಾಶಿಯಲ್ಲಿ ಕೇಳಿದ್ದಾನೆ, ಅದಕ್ಕೆ 1100 ಜನ ಇದ್ದಾರೆ. ಈ 1100 ಜನದಲ್ಲಿ 850 ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಪಡೆದಿಲ್ಲ. ಹಾಗಾದ್ರೆ 1100ಕ್ಕೆ 850 ಪಡೆದಿಲ್ಲ ಅಂದ್ರೆ 100ಕ್ಕೆ ಎಷ್ಟಾಯ್ತು ಅಂತ ಕೇಳಿದ್ದಾನೆ. 0 0 ತೆಗೀರಿ, 11 ಎಲ್ಲ ಇದು ಕೊಟ್ಟಿದ್ದಾನಲ್ಲ, ಮತ್ತೆ ಯಾಕೆ? 850/11% ಆಗುತ್ತೆ. ಕ್ಲಿಯರಾ? ಹಂಗೆ